ಇದು ಲಂಚ ಅಂತಕ್ಕಂಥದ್ದು ಎಲ್ಲಿಗೆ ಬಂದು ನಿಂತಿದೆ ಅಂದರೆ ಇದಕ್ಕೆ ಯಾವುದೇ ಒಂದು ಬೌಂಡ್ರಿಗಳಿಲ್ಲ, ಒಂದು ಲಿಮಿಟೇಷನ್ಗಳಿಲ್ಲ. ಇವತ್ತು ಲಂಚ ಅಂತಕ್ಕಂಥದ್ದು ಹಂತ ಹಂತದಲ್ಲೂ ನಾನು ಯಾವುದೋ ಇವತ್ತು ಗಾಡಿನಲ್ಲಿ ಬರ್ತಾ ಓದ್ತಾ ಇದ್ದೆ, ವಸತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾವೇರಿ ಜಿಲ್ಲೆಯಲ್ಲಿ ಒಂದು ಹೆಣ್ಣುಮಗಳು ತನ್ನ ತಾಳಿಯನ್ನ ಅಡ ಇಟ್ಟು, ತನ್ನ ಚಿನ್ನದ ಸರವನ್ನ ಅಡ ಇಟ್ಟು 20,000 ರೂಪಾಯಿ ದುಡ್ಡನ್ನು ಹೋಗಿ ಅಧಿಕಾರಿ ಕೈಗೆ ಕೊಟ್ಟು ನನಗೆ ವಸತಿ ಕೊಡಿಸಿ ಅಂತಕ್ಕಂಥದ್ದು ಕೇಳ್ತಕ್ಕಂಥ ಪರಿಸ್ಥಿತಿ. ಇನ್ನೊಂದು ಕಡೆ ಇವತ್ತು ವಸತಿ ಯೋಜನೆ ಯಾವ ರೀತಿ ಅದರಲ್ಲಿ ಆಗಿರ್ತಕ್ಕಂಥ ಅಕ್ರಮ ಭ್ರಷ್ಟಾಚಾರ ಅಂತಕ್ಕಂಥದ್ದು 7 ರಿಂದ 8 ಬಾರಿ ಶಾಸಕರು ಬಹುಶಃ ಅವರು BR ಪಾಟೀಲ್ರು, ಒಂದ್ಸಲಿ 2 ಸಲ ಗೆದ್ದಿರೋರಲ್ಲ, ಬಿಜೆಪಿ ಶಾಸಕರಲ್ಲ, ಜನತಾದಳ ಪಕ್ಷದ ಶಾಸಕರಲ್ಲ, ಕಾಂಗ್ರೆಸ್ನ ಪಕ್ಷದ ಸ್ವಪಕ್ಷೀಯರು ಇವತ್ತು ಹೇಳ್ತಾ ಇದ್ದಾರೆ. ಇವತ್ತು ಪರಿಸ್ಥಿತಿ ಎಲ್ಲಿಗೆ ಬಂದು ನಿಂತಿದೆ ಅಂದ್ರೆ ಅವರ ಮಂತ್ರಿಗಳು ವಸತಿ ಕೊಡ್ತಕ್ಕಂಥ ಇಲಾಖೆಯ ಮಂತ್ರಿಗಳಿಗೆ ಅವರು ಪಾಪ ನೇರವಾಗಿ ಹೋಗಿ ಕೇಳಿದ್ರೆ ಅವರಿಗೆ ಯಾವ ವಸತಿನೂ ಸಿಗ್ತಾ ಇಲ್ಲ, ಯಾವ ಗೌರವನೂ ಸಿಗ್ತಾ ಇಲ್ಲ. ಆದರೆ ಅವರಲ್ಲಿ ತಾಲೂಕಿನಲ್ಲಿ ಇರ್ತಕ್ಕಂಥ ಕೆಲವೊಂದಷ್ಟು ಪಂಚಾಯಿತಿ ಮೆಂಬರ್ಗಳು ಪಾಪ ಅವ್ರು ಹೋಗಿ ಯಾರೋ ಮಧ್ಯವರ್ತಿಯನ್ನ ಹಿಡಿದು ಹೋಗಿ ಕೇಳಿದಾಗ ಅಲ್ಲಿ ಪರ್ಸೆಂಟೇಜ್ ಇಷ್ಟು ಕೊಟ್ರೆ ನಾವು ವಸತಿನೂ ಕೊಡ್ತೀವಿ ಮತ್ತೊಂದು ಕೊಡ್ತೀವಿ ಅಂತಕ್ಕಂಥ ವಾತಾವರಣ ಬಹುಶಃ ಈ ರಾಜ್ಯದ ಇತಿಹಾಸದಲ್ಲಿ ಇಂಥ ಒಂದು ಸರ್ಕಾರ ಯಾರು ಕೂಡ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಮೊನ್ನೆ ದೇವೇಗೌಡರು ಸಾಹೇಬರು 93 ವಯಸ್ಸಿನಲ್ಲಿ ಮೊನ್ನೆ 93 ಜನ ಸಾಧಕರಿಗೆ ಅವ್ರಿಗೊಂದು ಪ್ರಶಸ್ತಿ ಸಿಕ್ತಂತ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ತಾ ಇದ್ರು. ಚೆನ್ನಮ್ಮನವರು ಯಾವ ರೀತಿ ಅವರ ರಾಜಕಾರಣದ ಜೀವನದಲ್ಲಿ ಮನೆಗೆ ಬಂದಂತ ಯಾರೇ ಇರ್ಬೋದು, ಬಡವ ಬಲ್ಲಿದ ಯಾವುದೂ ಲೆಕ್ಕ ಮಾಡ್ದಿರ, ಅವರು ಊಟ ಮಾಡ್ದಿರ ಹೊಟ್ಟೆಗೆ ತಣ್ಣೀರ್ ಬಟ್ಟೆ ಕಟ್ಕೊಂಡು ನೀರು ಕುಡ್ಕೊಂಡು ಮಲಗದಂತ ಸನ್ನಿವೇಶವು ಚೆನ್ನಮ್ಮನವ್ರು ನೋಡಿದ್ದಾರೆ. ಅಂತ ವಾತಾವರಣನು ನಾವೆಲ್ಲ ನೋಡ್ಕೊಂಡ್ ಬಂದಿರ್ತಕ್ಕಂಥವ್ರು. ಹಾಗಾಗಿ ಸನ್ಮಾನ್ಯ ಕುಮಾರಣ್ಣವ್ರಿಗೆ ಒಂದೇ ಚಿಂತೆ, ಜನರ ಚಿಂತೆ, ಜನರ ಕಲ್ಯಾಣ, ರಾಜ್ಯದ ಸಮಗ್ರ ಅಭಿವೃದ್ಧಿಗೆ ನಾವು ನೀವೆಲ್ಲರೂ ಇವತ್ತು ಜನತಾದಳ ಪಕ್ಷವನ್ನ ಕಟ್ಟಿ ಬೆಳೆಸೋಣ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ರಾತ್ರಿ 9:15 ಗಂಟೆ ಆಗಿದೆ. ನಾನು ಬೆಳಗ್ಗೆ 4 ಗಂಟೆಗೆ ಮನೆ ಬಿಟ್ಟಿರೋದು. ಆದರೂ ಕೂಡ ನಿಮ್ಮನ್ನ ನೋಡಿ ಆಮೇಲೆ ನಮ್ಮ ನಾಯಕರುಗಳು ಕೆಲವೊಂದಷ್ಟು ವೇದಿಕೆಯಲ್ಲಿ ಮಾತನಾಡ್ತಾ ಇರ್ತಕ್ಕಂಥದ್ದನ್ನ ಪ್ರತಿಯೊಂದು ಗಮನಿಸಿ ನನ್ನಲ್ಲೂ ಒಂದು ರೀತಿ ಬಹಳ ಉತ್ಸಾಹಕತೆ ಮೂಡಿ ಇವತ್ತು ನಿಮ್ಮ ಮುಂದೆ ಮಾತನಾಡೋದಕ್ಕೆ ನನಗೆ ಒಂದು ಒಳ್ಳೆ ವೇದಿಕೆಯನ್ನ ಸಜ್ಜು ಮಾಡಿಕೊಟ್ಟಿರ್ತಕ್ಕಂಥ ರಾಜಾ ವೆಂಕಟಪ್ಪ ನಾಯಕಣ್ಣವ್ರಿಗೆ ಮುಂದಿನ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ರಾಜಾ ವೆಂಕಟಪ್ಪ ನಾಯಕ್ ಅವರಿಗೆ ನೀವೆಲ್ಲರೂ ಆಶೀರ್ವಾದವನ್ನ ಮಾಡುವ ಮೂಲಕ ಕರ್ನಾಟಕ ರಾಜ್ಯದ ಅಭಿವೃದ್ಧಿ ಸನ್ಮಾನ್ಯ ಕುಮಾರಣ್ಣ ಅವರು ಮಾಡ್ತಾರೆ. ಮಾನ್ವಿ ತಾಲೂಕಿನ ಅಭಿವೃದ್ಧಿಗೆ ರಾಜಾ ವೆಂಕಟಪ್ಪ ನಾಯಕ್ ಅವರಿಗೆ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಕೇಳ್ತಾ, ಮತ್ತೊಮ್ಮೆ ಮಗದೊಮ್ಮೆ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಪಕ್ಷದ ಮುಖಂಡರು ಕಾರ್ಯಕರ್ತ ಬಂಧುಗಳಿಗೆ ನನ್ನ ಮಾತನ್ನ ಮುಗಿಸ್ತೇನೆ. ವಂದಿಸಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ JDS.